ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಆಗಸ್ಟ್ ತಿಂಗಳಿನಲ್ಲಿ ನೀವು ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನೋಡಲಿದ್ದೀರಿ. ಈ ತಿಂಗಳು ಸಾಮಾನ್ಯ ತಿಂಗಳಲ್ಲ. ಈ ತಿಂಗಳಿನಲ್ಲಿ ನಿಮ್ಮ ಜೀವನದ ಕೆಲವು ಪ್ರಮುಖ ಕ್ಷೇತ್ರದಲ್ಲಿ ನಿಧಾನವಾಗಿ ಅಂದರೆ ಗಮನಾರ್ಹವಾದ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ವಿಶೇಷವಾಗಿ ಗುರು, ಶನಿ ಮತ್ತು ಇತರ ಗ್ರಹಗಳ ಗೋಚಾರ ಫಲದಿಂದಾಗಿ ನಿಮ್ಮ ಜೀವನದ ಹಣಕಾಸು, ಉದ್ಯೋಗ, ಕುಟುಂಬ, ಪ್ರೀತಿ, ಆರೋಗ್ಯ, ಭವಿಷ್ಯದ ಯೋಜನೆಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೀವು ಈ ತಿಂಗಳಿನಲ್ಲಿ ನೋಡಲಿದ್ದೀರಿ. ಆದರೆ ಸ್ನೇಹಿತರೆ, ಈ ತಿಂಗಳಿನಲ್ಲಿ ವಿಶೇಷವಾಗಿ ಏನೆಂದರೆ, ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಷಯಕ್ಕೆ ನಿಧಾನವಾಗಿ ದಾರಿ ತೆರೆದುಕೊಳ್ಳುವ ಸಾಧ್ಯತೆ ಇರಲಿದೆ. ಹಾಗಾದರೆ ಅದು ಯಾವ ವಿಷಯ? ಹಣವೇ? ಉದ್ಯೋಗವೇ? ಕುಟುಂಬದ ಸಮಸ್ಯೆಯೇ? ಅಥವಾ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗಲಿದೆ? ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನಾವು ತಿಳಿಯೋಣ ಗ್ರಹ ಗೋಚಾರ ಫಲಿತಾಂಶ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು. ಮೀನರಾಶಿಯ ಅಧಿಪತಿ ಗುರುದೇವನಾಗಿದ್ದಾನೆ. ಆಗಸ್ಟ್ ತಿಂಗಳಿನಲ್ಲಿ ಗುರು ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಮೀನರಾಶಿಯವರ 5ನೇ ಮನೆಯ ಸಕ್ರಿಯತೆಯನ್ನು ತೋರುತ್ತದೆ. ಜ್ಯೋತಿಷ್ಯದಲ್ಲಿ 5ನೇ ಸ್ಥಾನವನ್ನು ಜ್ಞಾನ, ವಿದ್ಯಾ, ಬುದ್ಧಿವಂತಿಕೆ, ಸಂತಾನ, ಸೃಜನಶೀಲತೆ ಹಾಗೆ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಈ ತಿಂಗಳು ನಿಮ್ಮಲ್ಲಿ ಹೊಸ ವಿಚಾರಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಹಾಗೆ ಹೊಸ ಕೆಲಸವನ್ನು ಕಲಿಯಲು ಅವಕಾಶಗಳು ಸಿಗಲಿದೆ. ಹೊಸ ಕೆಲಸಗಳನ್ನು ಆರಂಭಿಸುವ ಯೋಜನೆಗಳಲ್ಲಿ ನೀವು ಹೆಚ್ಚಿನ ಕಲಿಕೆಯನ್ನು ಅಥವಾ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದೀರಿ. ಈ ಸಮಯದಲ್ಲಿ ನೀವು ಯಾವ ರೀತಿಯ ಗಮನವನ್ನು ಯಾವ ವಿಷಯಕ್ಕೆ ನೀಡಬೇಕು, ಹಾಗೆ ಏನೆಲ್ಲ ನಿರ್ಲಕ್ಷ್ಯವನ್ನು ಮಾಡಬಾರದು ಎಂಬುದನ್ನು ಈಗ ನೋಡೋಣ. ಹಾಗೆ ಈ ಸಮಯದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಸಣ್ಣದಾಗಿ ಕಾಣುವ ಅವಕಾಶವನ್ನು ಮುಂದೆ ದೊಡ್ಡ ಫಲಿತಾಂಶವಾಗಿ ಕಾಣುವಂತೆ ಮಾಡಿಕೊಳ್ಳುವ ಅವಕಾಶ ನಿಮ್ಮಲ್ಲಿದೆ. ಹಾಗಾಗಿ ಸಣ್ಣ ಅವಕಾಶಗಳನ್ನು ಕೂಡ ನೀವು ಕೈ ಬಿಡಬಾರದು ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಮೀನರಾಶಿಯವರಿಗೆ ಸಂಬಂಧಿಸಿದಂತೆ ಮೊದಲಿಗೆ ಹಣಕಾಸಿನ ವಿಚಾರವನ್ನು ಈಗ ನಾವು ನೋಡೋಣ ಬನ್ನಿ. ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹಣಕಾಸಿನ ವಿಚಾರ ಬಹಳ ಮುಖ್ಯವಾಗಿರುತ್ತದೆ. ಹಣ ಬರುತ್ತದೆ ಎಂಬ ನಿರೀಕ್ಷೆ ಮಾತ್ರವಲ್ಲ, ಹಣವನ್ನು ಹೇಗೆ ಉಳಿಸಬೇಕು ಮತ್ತು ಎಲ್ಲಿ ಖರ್ಚು ಮಾಡಬೇಕು ಎಂಬುದನ್ನು ಕಲಿಯಬೇಕಾದ ಸಮಯವೂ ಇದಾಗಿರಲಿದೆ. ಇಂದಿನಿಂದ ಬಾಕಿ ಉಳಿದಿರುವ ಹಣ ಬರಬೇಕಿದ್ದರೆ ಅದರ ಬಗ್ಗೆ ಮಾತುಕತೆ ಈ ಸಮಯದಲ್ಲಿ ನಡೆಯುವ ಸಾಧ್ಯತೆ ಅಧಿಕವಾಗಿರಲಿದೆ. ಕೆಲವರಿಗೆ ಹೆಚ್ಚುವರಿ ಆದಾಯದ ಮಾರ್ಗಗಳ ಬಗ್ಗೆ ಯೋಜನೆಗಳು ಕೂಡ ಸಿಗುವ ಅವಕಾಶವನ್ನು ನೀವು ಪಡೆಯಲಿದ್ದೀರಿ. ಈ ಸಮಯದಲ್ಲಿ ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಕೆಲಸದ ಅವಕಾಶಗಳು ಸಿಗುವುದರಿಂದಾಗಿ ಆರ್ಥಿಕ ಬೆಂಬಲವನ್ನು ಕೂಡ ಈ ಸಮಯದಲ್ಲಿ ನೀವು ಅನೇಕ ರೀತಿಯಲ್ಲಿ ಪಡೆಯಲಿದ್ದೀರಿ. ಉದ್ಯೋಗದಲ್ಲಿ ಇರುವವರಿಗೆ ಸಂಬಳ ಹೆಚ್ಚಳ, ಹೊಸ ಜವಾಬ್ದಾರಿ ಅಥವಾ ಹೆಚ್ಚುವರಿ ಕೆಲಸದ ಅವಕಾಶಗಳ ಬಗ್ಗೆ ಮಾತುಕತೆ ನಡೆಸುವ ಸಾಧ್ಯತೆ ಕೂಡ ಇರಲಿದೆ. ಆದರೆ ಸ್ನೇಹಿತರೆ, ಹಣ ಬರುತ್ತಿದೆ ಎಂದು ಅನಗತ್ಯ ಖರ್ಚು ಮಾಡಬೇಡಿ. ಆಗಸ್ಟ್ ತಿಂಗಳಲ್ಲಿ ಉಳಿತಾಯದ ಕಡೆಗೆ ಗಮನ ಕೊಡುವುದು ಬಹಳ ಮುಖ್ಯವಾಗಿರಲಿದೆ. ವಿಶೇಷವಾಗಿ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವ ಮೊದಲು 2 ಬಾರಿ ಯೋಚಿಸುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಇರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮ ಅತಿ ಅವಶ್ಯಕವಾಗಿರಲಿದೆ ಎಂಬುದನ್ನು ನೋಡೋಣ. ಉದ್ಯೋಗದಲ್ಲಿ ಇರುವ ಮೀನರಾಶಿಯವರಿಗೆ ಈ ತಿಂಗಳು ಕೆಲವು ಹೊಸ ಜವಾಬ್ದಾರಿಗಳು ಬರುತ್ತದೆ. ಮೊದಲಿಗೆ ಈ ಜವಾಬ್ದಾರಿಗಳು ನಿಮಗೆ ಒತ್ತಡದಂತೆ ಕಾಣಬಹುದು, ಆದರೆ ಇದೇ ಜವಾಬ್ದಾರಿ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಮೇಲಾಧಿಕಾರಿಗಳಿಗೆ ತೋರಿಸುವಂತೆ ಸಹಾಯ ಮಾಡುತ್ತದೆ. ಹಾಗೆ ಮೇಲಾಧಿಕಾರಿಗಳಿಂದ ಉತ್ತಮ ರೀತಿಯ ಪ್ರಶಂಸೆಯನ್ನು ಕೂಡ ಪಡೆದುಕೊಳ್ಳಲು ಈ ಉದ್ಯೋಗ ಅಥವಾ ಈ ಅವಕಾಶ ನಿಮಗೆ ಸಹಾಯ ಮಾಡಲಿದೆ. ನೀವು ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಆತುರವಾಗಿ ಕೆಲಸ ಬಿಡುವುದನ್ನು
ತಪ್ಪಿಸಿ ಹಾಗೆ ಮೊದಲು ಹೊಸ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳುವುದು ಉತ್ತಮವಾಗಿರಲಿದೆ. ಕೆಲವರಿಗೆ ದೂರದ ಸ್ಥಳದಿಂದ ಅಥವಾ ಬೇರೆ ಸಂಸ್ಥೆಯಿಂದ ಕೆಲಸದ ಅವಕಾಶಗಳು ಬರಬಹುದು. ವಿದೇಶದಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿರುವವರಿಗೂ ಕೂಡ ಕೆಲಸದ ಪ್ರಗತಿಯ ಸೂಚನೆಗಳು ಈ ತಿಂಗಳಿನಲ್ಲಿ ಕಂಡುಬರಲಿದೆ. ಆದರೆ ಎಲ್ಲವೂ ತಕ್ಷಣ ನಡೆಯುತ್ತದೆ ಎಂಬ ನಿರೀಕ್ಷೆಯನ್ನು ಮಾಡಬೇಡಿ. ಶನಿಯ ಪ್ರಭಾವದಿಂದಾಗಿ ಕೆಲವು ವಿಷಯಗಳಲ್ಲಿ ನಿಧಾನವಾಗಿ ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ನೋಡುತ್ತಾ ಹೋಗುತ್ತೀರಿ. ನಿಧಾನ ಎಂದರೆ ಸೋಲಲ್ಲ. ಈ ಮಾತನ್ನು ನಿಮ್ಮ ತಿಂಗಳಿನಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನದಲ್ಲಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಆಗಸ್ಟ್ ತಿಂಗಳ ಬದಲಾವಣೆಯಲ್ಲಿ ಏನೆಲ್ಲ ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ. ಕುಟುಂಬದ ವಿಚಾರದಲ್ಲಿ ಆಗಸ್ಟ್ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ. ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಬಹುದು. ಕುಟುಂಬದ ಪ್ರಮುಖ ನಿರ್ಧಾರವೊಂದರಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಲಿದ್ದಾರೆ. ನೀವು ಬಹಳ ದಿನಗಳಿಂದ ಕುಟುಂಬದಲ್ಲಿ ನಡೆಯುತ್ತಿದ್ದ ಸಣ್ಣ ಪುಟ್ಟ ಗೊಂದಲವೊಂದನ್ನು ನಿಧಾನವಾಗಿ ಕಡಿಮೆ ಮಾಡಬಹುದಾಗಿರಲಿದೆ. ಮನೆಯ ಹಿರಿಯರ ಆರೋಗ್ಯ ಮತ್ತು ಅವರ ಅಗತ್ಯತೆಗಳ ಕಡೆಗೆ ಹೆಚ್ಚು ಗಮನ ಕೊಡುವುದು ಉತ್ತಮವಾಗಿರಲಿದೆ. ಕುಟುಂಬದಲ್ಲಿ ಯಾರಾದರೂ ನಿಮ್ಮ ಮೇಲೆ ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಈ ತಿಂಗಳಿನಲ್ಲಿ ನೇರವಾಗಿ ಮಾತನಾಡಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಅವಕಾಶಗಳು ಸಿಗಲಿದೆ. ಆದರೆ ಕೋಪದಲ್ಲಿ ಮಾತನಾಡಬೇಡಿ, ಇದು ಸಮಸ್ಯೆಯನ್ನು ಹೆಚ್ಚು ಮಾಡಬಹುದು. ಒಂದು ಕಠಿಣ ಮಾತು ಸಂಬಂಧವನ್ನು ದೂರ ಮಾಡಬಹುದು. ಅದೇ ಒಂದು ಮೃದುವಾದ ಮಾತು ಸಂಬಂಧವನ್ನು ಮತ್ತೆ ಹತ್ತಿರ ತರುತ್ತದೆ. ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಉತ್ತಮವಾಗಿರಲಿದೆ. ಇನ್ನು ಪ್ರೀತಿ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ. ಪ್ರೀತಿಯಲ್ಲಿ ಇರುವ ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಆಗಸ್ಟ್ ತಿಂಗಳಿನಲ್ಲಿ ಸಂಬಂಧದ ಬಗ್ಗೆ ಗಂಭೀರವಾಗಿ ಯೋಚಿಸುವ ಸಂದರ್ಭ ಬರುತ್ತದೆ. ನಿಮ್ಮ ಸಂಬಂಧ ಮುಂದಿನ ಹಂತಕ್ಕೆ ಹೋಗಬೇಕೇ, ಕುಟುಂಬದವರೊಂದಿಗೆ ಮಾತನಾಡಬೇಕೆ ಎಂಬ ಪ್ರಶ್ನೆ ಎದುರಾಗಬಹುದು. ಹಾಗಾಗಿ ಕೆಲವರಿಗೆ ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಕ್ಕೆ ಬರಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾದರೂ ಅವು ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಕಡಿಮೆ ಇರಲಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಜಗಳ ಮಾಡದೇ ಇರುವುದೇ ಉತ್ತಮವಾಗಿರಲಿದೆ. ಇನ್ನು ಈ ತಿಂಗಳಿನಲ್ಲಿ ಸಂಬಂಧ ಉಳಿಸುವ ಪ್ರಮುಖ ಮಾರ್ಗವೇನೆಂದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದೇ ಉತ್ತಮ ಎಂದು ತಿಳಿಸಲಾಗುತ್ತದೆ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ. ಗುರು 5ನೇ ಸ್ಥಾನದಲ್ಲಿ ಇರುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳಿನಲ್ಲಿ ಉತ್ತಮವಾದ ಅವಕಾಶಗಳು ಸಿಗಲಿದೆ. ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವ ಸಮಯ ಇದಾಗಿರಲಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದೇ ಉತ್ತಮ ಫಲಿತಾಂಶವನ್ನು ತರುತ್ತದೆ. ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯ ಸರಿಯಾಗಿ ಬಳಸಿಕೊಂಡರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕದ ಗಳಿಕೆಗೆ ಹೆಚ್ಚಿನ ಅವಕಾಶಗಳು ಇರಲಿದೆ. ಹೊಸ ಕೋರ್ಸ್ ಅಥವಾ ಹೊಸ ಕೌಶಲ್ಯ ಕಲಿಯಲು ಬಯಸುವವರಿಗೆ ಇದು ಉತ್ತಮ ಸಮಯವಾಗಿರಲಿದೆ. ಇನ್ನು ಮೀನರಾಶಿಗೆ ಸೇರಿದ ವ್ಯಕ್ತಿಗಳ ಮನಸ್ಥಿತಿಯಲ್ಲಿ ಈ ತಿಂಗಳಿನಲ್ಲಿ ಅನೇಕ ರೀತಿಯ ಗೊಂದಲ ಉಂಟಾಗಬಹುದು. ಮೀನರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕವಾಗಿ ವಿಚಾರಗಳನ್ನು ಹೆಚ್ಚು ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಆಗಸ್ಟ್ ತಿಂಗಳಿನಲ್ಲಿ ಕೂಡ ಇಂದಿನ ಕೆಲವು ಘಟನೆಗಳನ್ನು ನೆನಪಿಸಿಕೊಂಡು ಚಿಂತೆ ಮಾಡುವ ಸಾಧ್ಯತೆ ಇರಲಿದೆ. ನಾನು ಹಾಗೆ ಮಾಡದಿದ್ದರೆ, ಅಂದು ಆ ನಿರ್ಧಾರ ತೆಗೆದುಕೊಳ್ಳದೆ ಇದ್ದಿದ್ದರೆ ಎಂಬ ಯೋಚನೆಗಳು ಬರಬಹುದು. ಆದರೆ ಸ್ನೇಹಿತರೆ, ಇಂದಿನ ಘಟನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಮುಂದಿನ ನಿರ್ಧಾರಗಳನ್ನು ಬದಲಾಯಿಸಬಹುದು. ಆದ್ದರಿಂದ ಈ ತಿಂಗಳು ನಿಮ್ಮ ಗಮನವನ್ನು ಭವಿಷ್ಯದ ಕಡೆ ತಿರುಗಿಸುವುದು ಉತ್ತಮವಾಗಿರಲಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಲವು ವಿಚಾರಗಳು ನಿಮಗೆ ಅಗತ್ಯವಾಗಿರಲಿದೆ. ಆರೋಗ್ಯದ ವಿಚಾರದಲ್ಲಿ ದೊಡ್ಡ ಸಮಸ್ಯೆ ಎಂದು ಭಯಪಡುವ ಅಗತ್ಯವಿಲ್ಲ. ಆದರೆ ಕೆಲಸದ ಒತ್ತಡದಿಂದ ದಣಿವು, ನಿದ್ರೆಯ ಕೊರತೆ ಅಥವಾ ಮಾನಸಿಕ ಒತ್ತಡವನ್ನು ಕೂಡ ಈ ಸಮಯದಲ್ಲಿ ನೀವು ನೋಡಿಕೊಳ್ಳಬೇಕಾಗಿರಲಿದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು ಹಾಗೆ ಸರಿಯಾದ ವಿಶ್ರಾಂತಿ ಪಡೆಯುವುದು ಮುಖ್ಯವಾಗಿರಲಿದೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವೈದ್ಯರ ಸಲಹೆ ಪಡೆಯುವುದು ಉತ್ತಮವಾಗಿರಲಿದೆ. ಜ್ಯೋತಿಷ್ಯವನ್ನು ವೈದ್ಯಕೀಯ ಸಲಹೆಗೆ ಪರ್ಯಾಯವಾಗಿ ಪರಿಗಣಿಸಬೇಡಿ, ಇದು ಬರೀ ಕೆಲವು ಮಾರ್ಗದರ್ಶನವಾಗಿರಲಿದೆ. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರು
ತಪ್ಪಿಸಬೇಕಾದ 3 ವಿಷಯಗಳು ಯಾವುದು ಎಂದು ನೋಡೋಣ. ಮೊದಲಿಗೆ ಆತುರದ ನಿರ್ಧಾರಗಳನ್ನು ನೀವು ತಪ್ಪಿಸಬೇಕಾಗಿರಲಿದೆ. ಇದು ಭವಿಷ್ಯದಲ್ಲಿ ಅನೇಕ ರೀತಿಯ ತೊಂದರೆಗೆ ಮುಳುವಾಗಬಹುದು. ಎರಡನೇದಾಗಿ ಅಗತ್ಯವಿಲ್ಲದ ಖರ್ಚುಗಳನ್ನು ನಿಭಾಯಿಸಬೇಕಾಗಿರಲಿದೆ, ಏಕೆಂದರೆ ಅಗತ್ಯವಿಲ್ಲದ ಖರ್ಚುಗಳಿಂದಾಗಿ ಆರ್ಥಿಕ ತೊಂದರೆಗೆ ನೀವು ಸಿಲುಕಿಕೊಳ್ಳುವ ಸಾಧ್ಯತೆ ಇರಲಿದೆ. ಮೂರನೇದಾಗಿ ಇತರರ ಮಾತುಗಳನ್ನು ನಂಬಿ ನಿಮ್ಮ ನಿರ್ಧಾರ ಬದಲಾಯಿಸುವುದು. ಹೌದು, ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪರಿಶೀಲಿಸುವುದು ಉತ್ತಮವಾಗಿರಲಿದೆ. ಇದು ಪ್ರಮುಖವಾಗಿ ನೀವು ನಿಮ್ಮ ಜೀವನದಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ಆಗಸ್ಟ್ ತಿಂಗಳಿನಲ್ಲಿ ಅದ್ಭುತವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವ ಸಾಧ್ಯತೆ ಇರಲಿದೆ. ಮೊದಲನೇದಾಗಿ ಹಣಕಾಸಿನ ಹೊಸ ದಾರಿಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರಲಿದೆ. ಈ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿಗಳು ಸುಧಾರಿಸಲಿದೆ. ಹೊಸ ಮಾರ್ಗವೊಂದು ನಿಮಗೆ ಸಿಗಲಿದೆ. ಎರಡನೇದಾಗಿ ಕೆಲಸದಲ್ಲಿ ಕುರಿತು, ಹೌದು, ನಿಮ್ಮ ಕೆಲಸ ಹಾಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಇತರರ ಗಮನ ನಿಮ್ಮ ಕಡೆ ತಿರುಗಲಿದೆ. ಹಾಗಾಗಿ ನೀವು ನಿಮ್ಮ ಸ್ಥಳದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದೀರಿ. ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ. ಇನ್ನು ಮೂರನೇದಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಷಯದಲ್ಲಿ ಪ್ರಗತಿಯನ್ನು ಸಾಧಿಸಲಿದ್ದೀರಿ. ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಒಂದು ವಿಷಯದ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇರಲಿದೆ. ಇದು ಉದ್ಯೋಗವಾಗಬಹುದು, ಹಣಕಾಸಿನ ವಿಷಯವಾಗಬಹುದು, ಕುಟುಂಬದ ವಿಚಾರವಾಗಿರಬಹುದು. ಒಟ್ಟಾರೆಯಾಗಿ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಒಟ್ಟಾರೆಯಾಗಿ ನೋಡುವುದಾದರೆ ಆಗಸ್ಟ್ 2026 ಮೀನ ರಾಶಿಯವರ ನಿಧಾನವಾದ ಪ್ರಗತಿಯ ಪರಿಪೂರ್ಣ ಅರ್ಥವನ್ನು ನೋಡಲಿದ್ದೀರಿ. ಒಟ್ಟಾರೆಯಾಗಿ ಗ್ರಹ ಗೋಚರ ಫಲಿತಾಂಶ ನಿಮ್ಮ ಪರವಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ. ಗುರು ನಿಮಗೆ ಹೊಸ ಆಲೋಚನೆ ಮತ್ತು ಅವಕಾಶಗಳ ಕಡೆಗೆ ಪ್ರೇರಣೆ ನೀಡುವ ಸಾಧ್ಯತೆ ಇರಲಿದೆ. ಶನಿ ನಿಮಗೆ ತಾಳ್ಮೆ, ಜವಾಬ್ದಾರಿ, ಪರಿಶ್ರಮದ ಪಾಠ ಕಲಿಸುವ ಸಾಧ್ಯತೆ ಅಧಿಕವಾಗಿದ್ದು, ಆದರೆ ಈ ತಿಂಗಳು ಒಂದು ವಿಷಯವನ್ನು ನೆನಪಿಡಿ, ತಡವಾಗುತ್ತಿದೆ ಎಂಬುದನ್ನು ನೀವು ಸೋಲು ಎಂದು ತಿಳಿಯಬೇಡಿ. ನಿಮ್ಮ ಸಮಯ ಮುಗಿದಿದೆ ಎಂದಲ್ಲ. ಆ ಸಮಯದಲ್ಲಿ ನೀವು ಸರಿಯಾದ ಪರಿಶ್ರಮವನ್ನು ಪಟ್ಟರೆ, ಉತ್ತಮ ರೀತಿಯ ಭವಿಷ್ಯದ ಸಿದ್ಧತೆಗಳನ್ನು ಮಾಡಿದರೆ ನೀವು ಉತ್ತಮ ರೀತಿಯ ಜೀವನವನ್ನು ಮಾಡಬಹುದು. ಈ ಸಮಯದಲ್ಲಿ ಆತುರ ಬೇಡ, ಅತಿಯಾದ ಭಯ ಬೇಡ, ನಿಮ್ಮ ಪ್ರಯತ್ನವನ್ನು ನಿಲ್ಲಿಸುವುದು ಕೂಡ ಬೇಡವಾಗಿರಲಿದೆ. ಇದು ಗ್ರಹ ಗೋಚಾರದ ಜೊತೆಗೆ ಸಾಮಾನ್ಯ ಜ್ಯೋತಿಷ್ಯ ಮಾರ್ಗದರ್ಶನವಾಗಿರಲಿದೆ. ವೈಯಕ್ತಿಕ ಜಾತಕ, ದಶ, ಲಗ್ನ, ಇತರ ಅಂಶಗಳ ಆಧಾರದ ಮೇಲೆ ವ್ಯತ್ಯಾಸಗಳು ಕೂಡ ಕಂಡುಬರಲಿದೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ರಾಶಿ ಭವಿಷ್ಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ.